ಬಾಲಾಜಿ ಅಂತ. ನಾನು ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಫೌಂಡರ್ ಚೇರ್ಮನ್ ಆಗಿದ್ದೀನಿ. ಸಮಸ್ತ ನಾಡಿನ ಜನತೆಗೆ, ನಮ್ಮ ಪೋಷಕ ಬೃಂದದವರಿಗೆ, ನಮ್ಮ ವಿದ್ಯಾರ್ಥಿನಿ ಬೃಂದದವರಿಗೆ, ಎಲ್ಲ ನಮ್ಮ ಟೀಚರ್ಸ್ ಬೃಂದದವರಿಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್. ಈಗ ನಾವು ಪ್ರತಿ ವರ್ಷ ಕೂಡ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಸರ್. ಹೋದ ವರ್ಷ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ವಿ. ಇವತ್ತು ಶನಿವಾರ ಮತ್ತು 29th ಸಂಡೇ ಕೂಡ ಪ್ರೋಗ್ರಾಮ್ ಇದೆ. ಇವತ್ತು ಕರುನಾಡ ಸಿರಿ ಅನ್ನೋದು ಒಂದು ಥೀಮ್ ತೊಗೊಂಡಿದ್ದೀವಿ ಸರ್. ಯಾಕಂದರೆ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ. ಈ ಟೆಕ್ನಾಲಜಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಪೋಷಕರು ಮಕ್ಕಳು ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಆದರೂ ನಾವು ಅವ್ರನ್ನ ಆಚೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಥೀಮ್ ಮಾಡ್ತಾಯಿದ್ವಿ. ಯಾವತ್ತೂ ಕೂಡ ಸ್ಕೂಲ್ ಡೇ ಅಂದರೆ ಏನು ಫಿಲ್ಮ್ ಸಾಂಗ್ ಹಾಕ್ಬಿಡೋದು, ಡ್ಯಾನ್ಸ್ ಮಾಡೋದು, ಕಲಿಸೋದು, ಇದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಮಕ್ಕಳು ಏನಾದರೂ ಕಲಿಬೇಕು, ಟೀಮ್ ವರ್ಕ್ ಕಲಿಬೇಕು, ನಮ್ಮ ಇತಿಹಾಸ ಕಲಿಬೇಕು, ನಮ್ಮ ಪುರಾಣ ಕಲಿಯಬೇಕು, ಸಮಾಜದಲ್ಲಿ ಮಿಂಗಲ್ ಆಗಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ತಿಳ್ಕೋಬೇಕು ಅಂತ ಹೇಳಿ, ಆಮೇಲೆ ಈಗ ನಮ್ಮ ಕರ್ನಾಟಕ ಪರಂಪರೆ ಏನು, ಇತಿಹಾಸ ಏನು, ಇದೆಲ್ಲ ತಿಳುವಳಿಕೆ ಬರಬೇಕಂದ್ರೆ ನಾವು ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ನಮ್ಮ ಕರುನಾಡ ಸಿರಿ ಅಂತ ಒಂದು ಥೀಮ್ ತೊಗೊಂಡಿದ್ದೀವಿ. ಇದರಿಂದ ಏನು ನಮ್ಗೆ ಒಳ್ಳೆಯದಾಗತ್ತಂದರೆ ಮಕ್ಕಳಿಗೆ ನಮ್ಮ ಕರ್ನಾಟಕ ಬಗ್ಗೆ, ಕರುನಾಡ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ, ನಮ್ಮ ಇತಿಹಾಸ ಬಗ್ಗೆ, ನಮ್ಮ ಪುರಾಣ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಕರುನಾಡ ಸಿರಿ ತೊಗೊಂಡಿದ್ವಿ. ಆಮೇಲೆ ನಾಳೆಗೆ ರಾಮಾಯಣ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದೀವಿ. ಇಲ್ಲಿ ನಾವು ಧರ್ಮ ಕೋಣದಲ್ಲಿ ರಾಮಾಯಣ ತೊಗೊಂಡಿಲ್ಲ, ದೇವ್ರ ಕೋಣದಲ್ಲಿ ರಾಮಾಯಣ ತೊಗೊಂಡಿಲ್ಲ. ರಾಮನ ಆಡಳಿತ ಏನಿತ್ತು, ಅವರ ನೈತಿಕತೆ ಏನಿತ್ತು, ಅದು ಸ್ವಲ್ಪ ಆದರೂ ಮಕ್ಕಳಿಗೆ ಗೊತ್ತಾಗಲಿ, ಆ ನೈತಿಕತೆ ಮೌಲ್ಯಗಳು ಬೆಳೀಲಿ, ತಿಳುವಳಿಕೆ ಬರಲಿ. ಮಾತು ನಡ್ಕೋಬೇಕಂದ್ರೆ ಏನು ಅಂತ ರಾಮನ ನೋಡಬೇಕು. ನಾವು ಇಲ್ಲಿ ಧರ್ಮನ ನೋಡಬೇಡ, ಅಲ್ಲಿ ಮೆಸೇಜನ್ನು ನೋಡಬೇಕು. ಆ ಉದ್ದೇಶದಿಂದ ಸ್ವಲ್ಪ ಇದು ಕಷ್ಟದ ಕೆಲಸ ಕೂಡ ಸರ್. ಭಾಳ ಜವಾಬ್ದಾರಿ ಇರುತ್ತೆ, ಒಂದು ರೀತಿ ಭಯ ಕೂಡ, ನಾವು ಸಕ್ಸಸ್ ಆಗ್ತೀವ, ಫುಲ್ಫಿಲ್ ಮಾಡ್ತೀವ ಅಂತ. ಬಟ್ ನಮ್ಮ ಮಕ್ಕಳು ಅದ್ಧೂರಿಯಾಗಿ ಭಾಳ ಇನ್ವಾಲ್ವ್ ಆಗಿ ಟ್ರೈನ್ ಆಗಿದ್ದಾರೆ. 100ಕ್ಕೆ 100% ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ. ಬೆಂಗಳೂರಿಗೆ ಬಂದಿದ್ದರಿಂದ ನಾನು ಚಿಕ್ಕ ವಯಸ್ಸಿಂದ ಕೂಡ ನನಗೆ ಸ್ವಲ್ಪ ಸಾಮಾಜಿಕ ಸ್ಪೃಹೆ, ಸಮಾಜ ಬಗ್ಗೆ ಕಾಳಜಿ ಜಾಸ್ತಿ ಇದೆ ಸರ್. ಆಮೇಲೆ ನಾನು ಎಲ್ಲ ಕೂಡ ಏನು ನಡೀತಾ ಇದೆ, ಈ ಕಾಲದಲ್ಲಿ ಏನು ನಡೀತಾ ಇದೆ, ಈ ಕಾಲ ಮಕ್ಕಳಿಗೆ ಏನು ಬೇಕಾಗಿದೆ, ಏನು ಕೊರತೆ ಇದೆ, ಅದನ್ನು ನಾನು ಗಮನದಲ್ಲಿ ಇಟ್ಕೊಂಡು ಈ ಸ್ಕೂಲ್ ಪ್ರಾರಂಭ ಮಾಡಿದ್ದೀನಿ. ನಾನು ಯಾವುದೋ ಕಮರ್ಷಿಯಲಿ ದುಡ್ಡು ಮಾಡಬೇಕು ಅಂತ ಉದ್ದೇಶದಿಂದ ಈ ಸ್ಕೂಲು ಮಾಡಿಲ್ಲ. ಇವತ್ತಕ್ಕೂ ಕೂಡ ನಾನು ನಾನ್ ಪ್ರಾಫಿಟಬಲ್ ಆರ್ಗನೈಜೇಷನಾಗೆ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ. ಈ ಕೋಡಿಪಾಳ್ಯ, ಕೆಂಗೇರಿ ಸುತ್ತಮುತ್ತಲ ಜನ ನನ್ನ ಉದ್ದೇಶನ ಅರ್ಥ ಮಾಡ್ಕೊಂಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಶಾರ್ಟ್ ಸ್ಪಾನಲ್ಲೇ ನಮ್ಮ ಸಂಸ್ಥೆಯಲ್ಲಿ 3000 ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕೆ ನಾನು ಪ್ರತ್ಯೇಕವಾಗಿ ಈ ಸರೌಂಡಿಂಗ್ ಜನಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾಡಬೇಕು, ಜನರು ನಾನು ಗುರುತಿಸಬೇಕು ಆ ಭಾವನೆಯಿಂದ ನಾನು ಬಂದಿಲ್ಲ. ನಾನು ಬಂದಿದ್ದ ಉದ್ದೇಶ ನಾನು ಸೇವೆ ಮಾಡಬೇಕು. ಆವತ್ತೂ ಕೂಡ ನಿಜವಾದ ಸೇವೆ ಮಾಡೋರು ಆ ಸೇವಕ್ಕೆ ತಕ್ಕಂಗೆ ನನಗೆ ಪಬ್ಲಿಸಿಟಿ ಬೇಕು ಅಂತ ಯಾರೂ ಆಸೆ ಪಡೋದಿಲ್ಲ ಸರ್. ಪಬ್ಲಿಸಿಟಿ ಆಸೆಪಟ್ಟು ಮಾಡೋದು ಸೇವೆ ಕೂಡ ಅಲ್ಲ ಸರ್. ಯಾವ ಪೇರೆಂಟ್ ಬೇಕಾದರೂ ನನ್ನನ್ನು ಬಂದು ಸಂಪರ್ಕ ಮಾಡ್ಬೋದು, ನನ್ನ ಹತ್ರ ಮಾತಾಡ್ಬೋದು. ಅವ್ರಿಗೇನಾದರೂ ಸ್ಕೂಲಲ್ಲಿ ಕುಂದುಕೊರತೆ ಸಮಸ್ಯೆಗಳಿದ್ದರೆ ನನ್ನ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾಯಿದ್ದೀನಿ. ಅವ್ರ ಮಾತಿಗೆ ಬೆಲೆನೂ ಕೊಡ್ತಾಯಿದ್ದೀನಿ. ನಮ್ಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡಿಕೊಂಡು ನಾವು ಮುಂದಕ್ಕೆ ನೋಡ್ಕೊಂಡು, ಯಾಕಂದರೆ ಪೇರೆಂಟ್ಸೂ ಇನ್ವಾಲ್ವ್ ಆಗಬೇಕು, ಮ್ಯಾನೇಜ್ಮೆಂಟು ಇನ್ವಾಲ್ವ್ ಆಗಬೇಕು, ನಮ್ಮ ಟೀಚರ್ಸು ಇನ್ವಾಲ್ವ್ ಆಗಬೇಕು, ಮಕ್ಕಳನ್ನ ಇನ್ವಾಲ್ವ್ ಮಾಡಿಸ್ಬೇಕು. ಆಮೇಲೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಕೂಡ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದು ಸಕ್ಸಸ್ಫುಲ್ ಸ್ಕೂಲ್ನ ರನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ.